ಎಲ್ಲ ನನ್ನಷ್ಟೇ ವಯಸ್ಸಾಗಿರೋ, ನನಗಿಂತ ವಯಸ್ಸಾಗಿರೋ ಸೀನಿಯರ್ಗಳಲ್ಲಿ ನನ್ನದೊಂದು ಮನವಿ. 20 ವರ್ಷದಿಂದ 60 ವರ್ಷದವರೆಗೆ ಹಗಲು ರಾತ್ರಿಗಳನ್ನು ಒಂದು ಮಾಡಿ ಬೆವರು ರಕ್ತ ಸುರಿಸಿ ಸಂಪಾದನೆ ಮಾಡಿ ಏನೋ ನಿಮ್ಮ ತಕ್ಕ ಮಟ್ಟಿಗೆ ಒಂದು ಸಂಸಾರ ಕಟ್ಟಿರ್ತೀರಾ, 4 ಕಾಸು ಉಳಿಸಿರ್ತೀರಾ, ಸೈಟು ಮನೆ ಏನಾದ್ರು ಮಾಡ್ಕೊಂಡಿರ್ತೀರಾ, ಒಂದಷ್ಟು ಏನೋ 4 ಕಾಸಾದ್ರೂ ಒಂದಿಷ್ಟು ಸೇವಿಂಗ್ಸ್ ಮಾಡಿ ಇಟ್ಟೇ ಇರ್ತೀರಾ. ಇಲ್ಲಾಂದ್ರೆ ಏನೋ ಒಂದು ಸಣ್ಣ ಪ್ರಾಪರ್ಟಿನಾದ್ರು ಮಾಡಿಟ್ಟಿರ್ತೀರಾ. ವಯಸ್ಸಾಗಿದೆ, ಮಗ ಸೊಸೆ ಬಂದಿದ್ದಾರೆ, ಮಗಳು ಅಳಿಯ ಬಂದಿದ್ದಾರೆ, ಎಲ್ಲರೂ ಇದ್ದಾರೆ. ನೀವು ಈಗ ರಿಲ್ಯಾಕ್ಸ್ ಮಾಡೋ ಕಾಲ, ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಸಣ್ಣ ಪುಟ್ಟ ಹುಷಾರ್ ತಪ್ಪುತ್ತೆ, ಆಸ್ಪತ್ರೆಗೂ ಇಲ್ಲಿಗೆ ಹೋಗಿ ಬರ್ತೀರಾ. ಕರೋನಾ ಕಾಲ, ಯಾವತ್ತು ಯಾರು ಟಿಕೆಟ್ ತಗೋತಾರೆ ಗೊತ್ತಾಗ್ತಾ ಇಲ್ಲ ಈಗ. ಸೊ ನಿಮ್ಗೆ ಮನ್ಸಲ್ಲಿ ಒಂಥರ ಅಳುಕಿರುತ್ತೆ. ನಾನು ಚೆನ್ನಾಗಿದ್ದಂಗೆ ನಾನು ಆಸ್ತಿನೆಲ್ಲ ಮಕ್ಳಿಗೆ ಹಂಚ್ಬಿಡ್ಬೇಕು, ನಾ ಚೆನ್ನಾಗಿದ್ದಂಗೆ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇನ್ನೊಬ್ರಿಗೆ ವಹಿಸ್ಬಿಡ್ಬೇಕು, ನಾ ಚೆನ್ನಾಗಿದ್ದಂಗೆ ಎಲ್ಲ ವಹಿಸ್ಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟು ನಾನು ರಿಲ್ಯಾಕ್ಸ್ ಆಗ್ಬಿಡೋಣ. ತಪ್ಪು ತಪ್ಪು, 100% ತಪ್ಪು. ನೀನು ಕೊನೆ ಉಸಿರು ಎಳೆಯೋವರೆಗೆ ನಿನ್ನ ಆಸ್ತಿ, ಚರಾಚರ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸು, ಕ್ಯಾಶು, ಚಿನ್ನ, ಬಣ್ಣ ಎಲ್ಲನೂ ನಿನ್ನ ಕೈಲಿ ಇಟ್ಕೊಂಡ್ಯಾ, ನೀನು ಗೆದ್ದೆ. 3 ಕಾಸು ಮರ್ಯಾದೆ ಸಿಗುತ್ತೆ. ಸಾಯಕ್ ಮುಂಚೆನೆ, ಭಾಳ ಮುಂಚೆನೆ ಎಲ್ಲನೂ ಇನ್ನೊಬ್ರು ಕೊಟ್ಬಿಟ್ಯಾ. ಮಕ್ಕಳು ಮರಿ, ಮಗ ಅಳಿಯ ಸೊಸೆ ಎಲ್ರಿಗೂ ಕೊಟ್ಬಿಟ್ಯಾ. ನಿನ್ನ ಪಾಡು ನಾಯಿ ಪಾಡು. ನಿಮ್ಮನೇಲಿ ಸಾಕಿರೋ ಶಿಡ್ಜು ನಾಯಿ, ಜರ್ಮನ್ ಶೆಫರ್ಡ್ ನಾಯಿನೂ ಒಂದೇ, ನೀನು ಒಂದೇ ಆಗ್ಬಿಡ್ತೀಯ. ನೀ ಸಾಯೋ ತನಕ ಆಸ್ತಿ ನಿನ್ ಕೈಲಿ ಇಟ್ಕೊಂಡಿದ್ಯಾ, ಗೆದ್ದೆ. ಮಕ್ಳಿಗೆ ಹಂಚ್ತೀನಿ ಇನ್ನು ಮೂರ್ಖತನ ಮಾಡ್ದ್ಯಾ, ನಿನ್ನಂತ ಮುಟ್ಟಾಳ ಇನ್ನೊಬ್ಬ ಇರಲ್ಲ. ಯೋಚನೆ ಮಾಡಿ ನನ್ನ ವಯಸ್ಸಿನವರೇ ಯೋಚನೆ ಮಾಡಿ. ಏನೇ ಕಾರಣಕ್ಕೂ ಮಕ್ಳ ಹೆಸರು ಈಗೇನು ಅರ್ಜೆಂಟ್ ಇಲ್ಲ. ನೀವು ರೈಟ್ ಹೇಳಿದ್ಮೇಲೆ ಅವ್ರಿಗೆ ಗೊತ್ತು, ಅವ್ರಿಗೆಲ್ಲ ತಗೋತಾರ. ಅವರು ನಿಮ್ಮಿಂದ ಅವ್ರಿಗೆ ಹೋಗೋದು, ಯಾರಿಗೂ 3ನೇ ಅವ್ರಿಗೆ ಹೋಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಏನೇನ್ ಬೇಕು ಭದ್ರಾ ಮಾಡಿರಿ. ಆ ಕೀ ಎಲ್ಲ ನಿಂತವಿಟ್ಕೊಂಡಿರಿ. ಆಯ್ತಾ? ನಿಮ್ ಕೈಗೆ ಹಾಕಿರೋ ಬ್ರೇಸ್ಲೆಟ್, ಚೈನು, ಉಂಗುರದ ಸಮೇತ ಯಾವ್ದು ಬಿಚ್ಕೊಡ್ಬೇಡಿ. ಎಲ್ಲ ನೀವು ರೈಟ್ ಹೇಳ್ಬೇಕು, ಎಲ್ಲ ಅವ್ರು ಬಿಚ್ಕೊಂಡೆ ಕಳ್ಸೋದು. ಮೈ ಮೇಲೆ ಒಂದು ಬಟ್ಟೆನೂ ಬಿಡಲ್ಲ ರೀ, ತೆಗೆದು ನಿಮ್ಮನ್ನ ಗುಂಡಿಗೆ ಬಿಸಾಕ್ಬಿಡ್ತಾರೆ. ನೀವೇ ನೋಡಿಲ್ವಾ? ಏನೇ ಕಾರಣಕ್ಕೂ ನೀವು ರೈಟ್ ಹೇಳೋವರೆಗೆ, ನೀವು ಅಂತರ್ಧಾನ ದೈವಾಧೀನರಾಗೋವರೆಗೆ ಯಾರಿಗೂ ಕೊಡಬೇಡಿ. ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಿ. ನಿಮ್ಮ ಕೈಯಲ್ಲಿ ದುಡ್ಡು, ನೀವು ಶ್ರೀಮಂತರು ಅಷ್ಟೇ. ಇನ್ಯಾರನ್ನು ನಂಬೇಡಿ. ಮಗ ಸೊಸೆ ಇರ್ಬೋದು, ಮಗಳು ಅಳಿಯ ಇರ್ಬೋದು, ಇನ್ನೊಬ್ರು ಇರ್ಬೋದು. ನಿಮ್ಮ ಕೈಲಿ ಇಟ್ಕೊಂಡಿದ್ರ ನೀವು ಸುಖವಾಗಿರ್ತೀರಾ, ಕಾನ್ಫಿಡೆಂಟ್ ಆಗಿರ್ತೀರಾ. ಐ ರಿಪೀಟ್, ನೀವು ಕಾನ್ಫಿಡೆಂಟ್ ಆಗಿರ್ತೀರಾ. ವೆನ್ ಯು ಹ್ಯಾವ್ ಮನಿ ಯು ಆರ್ ಕಾನ್ಫಿಡೆಂಟ್. ಬ್ಯಾಂಕ್ ಬ್ಯಾಲೆನ್ಸು ತೀರಾ ಜಿಪುಣ್ತನ ಮಾಡಿ ಇನ್ನೂ ಉಳಿಸಿ ಬ್ಯಾಂಕಿಗೆ ತುಂಬಬೇಡಿ. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನೀನು ಎಷ್ಟು ಕೋಟಿ ಬ್ಯಾಲೆನ್ಸ್ ಇಟ್ಟರು ಅದು ಕಡಿಮೆನೆ, ಅವ್ರಿಗೆ ಅದು ಕಡಿಮೆನೆ. ಅರ್ಥ ಆಯ್ತಾ? ಏನ್ ಮಹಾ ಇಟ್ಬಿಟ್ಟಿದ್ದ ನಮ್ಮಪ್ಪ, ಸಾಯೋವರ್ಗೆ ಇಟ್ಕೊಂಡು ನಿಗಿರ್ತಾ ಇದ್ದ ಅಂತ ನಿಮ್ಮನ್ನ ಆಡ್ಕೊಳ್ಳೋದು ಕಟ್ಟಿಟ್ಟ ಬುತ್ತಿ. ಆಯ್ತಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಖರ್ಚು ಮಾಡಿ. 5 ರೂಪಾಯಿ ಖರ್ಚು ಮಾಡೋ ಕಡೆಗೆ 7 ರೂಪಾಯಿ ಖರ್ಚು ಮಾಡಿ. ಯಾಕೆಂದ್ರೆ ಅದು ನೀವು ದುಡಿದ ದುಡ್ಡು, ನೀವು ಅನುಭವಿಸಿ. ಮಕ್ಳಿಗೆ ನೀವು ಓದಿಸಿದ್ದೀರಾ ಕಣ್ರಿ, ಕೆಲಸ ಕೊಡ್ಸಿದ್ದೀರಾ, ಅವ್ರು ದುಡ್ಕೊಂಡು ಅವ್ರು ಬದುಕ್ತಾರೆ. ನಂಬ್ಕೊಂಡೇ ಬದುಕ್ತಾವ್ರ ಅವರು? ಇಲ್ಲ ತಾನೇ? ನೀವು ರಿಲ್ಯಾಕ್ಸ್ ಆಗಿ ಬದುಕಿ, ನಿಮ್ ಗೌರವ ನೀವು ಉಳಿಸ್ಕೊಳ್ಳಿ. ನಿಮ್ಗೂ ಗೌರವ, ಮಕ್ಳಿಗೂ ಗೌರವ. ನೆನ್ಪಿಟ್ಕೊಳ್ಳಿ.